ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಏನಂದರೆ, ಚಿಕ್ಕಬಳ್ಳಾಪುರ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳಿಂದ ಸಂದೇಶ್ಗೆ ಸೆಪ್ಟೆಂಬರ್ 2ನೇ ತಾರೀಕು ತನಕ, ಇವತ್ತಿಂದ ಸೆಪ್ಟೆಂಬರ್ 2ನೇ ತಾರೀಕು ತನಕ ನಿರ್ಬಂಧ ಹಾಕಿರೋಂಥದ್ದು, ಬ್ಯಾನ್ ಮಾಡಿರೋಂಥದ್ದು. ಅಂದರೆ ಬರೀ ಬಾಗೇಪಲ್ಲಿ ಗುಡಿಬಂಡೆಗೆ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2ನೇ ತಾರೀಕು ತನಕ ಬರೋಂಗಿಲ್ಲ ಅಂತೇಳ್ಬಿಟ್ಟು ಬ್ಯಾನ್ ಮಾಡಿರೋಂಥದ್ದು. ಏನು ವಿಚಾರ ಅಂದರೆ, ಮೊದಲಿಗೆ ನಾವು ನಮ್ಮ ಗುಡಿಬಂಡೆ ಸೋಮಲಾಪುರ ಗ್ರಾಮದಲ್ಲಿರೋಂತಹ ರೈತರಿಗೆ ಜಮೀನು ಮಾಡಿ ಅಕ್ರಮವಾಗಿ ಯಾರು ಕಾಂಪೌಂಡ್ ಹಾಕಿದ್ದಾರೋ 2001ರಿಂದ 2026 ತನಕ RTC ಎಂಟ್ರಿ ಆಗಿಲ್ಲ. ಅಕ್ರಮವಾಗಿ ಕಾಂಪೌಂಡ್ ಆಗ್ತಾ ಇರೋಂಥದ್ದು ಸರ್ಕಾರಿ ಗೋಮಾಳದಲ್ಲಿರೋಂಥ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಆಗ್ತಾ ಇದ್ದಾರೆ. ಈ ಕಾಂಪೌಂಡ್ ಒತ್ತುವರಿ ತೆರವು ಮಾಡಿರಿ ಅಂತೇಳ್ಬಿಟ್ಟು ತಹಸೀಲ್ದಾರ್ಗೆ ನಾವು ಕೊಟ್ಟಿರೋದು ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹೋರಾಟ ಇತ್ತು, ಕಾನೂನಾತ್ಮಕವಾಗಿ ಹೋರಾಟ ಇತ್ತು. ಹ್ಯೂಮನ್ ರೈಟ್ಸ್, ನಾಗರಿಕತೆ ಅಂದರೆ ಭಾರತ ದೇಶದ ಸಂವಿಧಾನಾತ್ಮಕವಾದಂಥ ಮತ್ತು ಹಕ್ಕುಗಳನ್ನ ಉಳಿಸೋ ನಿಟ್ಟಿನಲ್ಲಿ ನಾವು ಮಾಡಬೇಕಾಗಿರೋಂಥದ್ದು ಹೋರಾಟದ ವಿಚಾರದಲ್ಲಿ ಹೋರಾಟ ಮಾಡೋಕ್ಕೆ ಹೋದಾಗ ಗುಡಿಬಂಡೆ ವಿಚಾರದಲ್ಲಿ, ಸೋಮಲಾಪುರದ ವಿಚಾರದಲ್ಲಿ ಸುಮಾರು ಷಡ್ಯಂತ್ರಗಳು ನಡೀತು. ನನ್ನ ಸಮುದಾಯದವ್ರನ್ನೇ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿಸ್ತಾರೆ, ನನ್ನ ಸಮುದಾಯದವ್ರನ್ನೇ ಬಿಟ್ಟು ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ, ನನ್ನ ಸಮುದಾಯದವ್ರನ್ನೇ ನನ್ನ ವಿರುದ್ಧ ಬಿಟ್ಟು ಒಂದಷ್ಟು ಬೆದರಿಕೆಗಳಾಕುವಂಥ ಕೆಲಸನೂ ನಡೀತೈತೆ. ಬೇರೆ ಬೇರೆ ದೊಡ್ಡ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಬೆಂಗಳೂರಲ್ಲಿರೋಂಥ ದೊಡ್ಡ ಬೇರೆಯವ್ರ ಕಡೆಗಳಿಂದ ಎಲ್ಲ ದುಡ್ಡಿನಾಮಿಷ, ದುಡ್ಡು ತಗೊಂಡು ಸುಮ್ಮನೆ ಆಗೋಗ್ಬಿಡು ಇದೆಲ್ಲ ಮಾತಾಡ್ತಾರೆ. ಯಾರು? ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಕಡೆಯವರು. ಯಾವುದಕ್ಕೂ ನಾವು ಸುಮ್ಮನೆ ಆಗಬಾರ್ದು. ಯಾಕಂದರೆ ಬಾಗೇಪಲ್ಲಿ ಜನತೆಗೆ ಮುಂದಿನ ದಿನಗಳಲ್ಲಿ ಜಮೀನುಗಳು ಉಳ್ಕೊಬೇಕು. ಪಾಪ ಎಲ್ಲಿನೂ ಸರ್ಕಾರಿ ಜಮೀನುಗಳಿಲ್ಲ. ಅಲ್ಲಿರೋಂಥ ಬಡವ್ರಿಗೆ, ಪಾಪ ಸೋಮಲಾಪುರದಲ್ಲಿರೋಂಥ ರೈತರಿಗೇನೆ 1 ಎಕರೆ ಕೊಡೋ ಜಾಗದಲ್ಲಿ 2 ಎಕರೆ 3 ಎಕರೆ ಕೊಡಲಿ ಬಿಡಿ. 1980ರಲ್ಲಿ 90ರಲ್ಲಿರೋಂಥ ದಾಖಲೆಗಳು ತೋರಿಸ್ಬಿಟ್ಟು 2026ರಲ್ಲಿ ಖಾತೆ ಆಗದಿರೋ ಇರೋಂಥದ್ದು, ಪಾಣಿ ಆಗದಿರೋ ಇರೋಂಥದ್ದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೀವು ಇದು ಮಾಡಿಕೊಂಡು ಇವತ್ತು ನೀವು ಅದನ್ನ ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ನಾಳೆ ದಿನ ಸೋಮಲಾಪುರದಲ್ಲಿರೋಂಥ ಗ್ರಾಮಸ್ಥರಿಗೆ, ಗುಡಿಬಂಡೆಯಲ್ಲಿರೋಂಥ ರೈತರಿಗೆ ಜಮೀನುಗಳು ಕೊಡೋಂಥವ್ರು ಯಾರು? ಸೋಮಲಾಪುರದಲ್ಲಿರೋಂಥ ಎಲ್ಲ ಬಡವ್ರಿಗೂ 1 ಎಕರೆ ಜಮೀನು, 1 ಎಕರೆ ಬೇಡ, 4 ಎಕರೆ ಕೊಡ್ರಿ. ಎಲ್ಲ ಬಡವರು ಚೆನ್ನಾಗಿರಲಿ. ಒಬ್ಬನು 100 ಎಕರೆ ಕಾಂಪೌಂಡ್ ಹಾಕೋಂಥದ್ದು ಏನಿದೆ? ಈಗ ಪ್ರೆಸೆಂಟ್ ಪಾಣಿ ಅವ್ರ ಹೆಸರಲ್ಲಿ ಇಲ್ವಲ್ಲ. ಪ್ರೆಸೆಂಟ್ ಪಾಣಿ ಯಾರೋ ಭೂಗಳ್ರ ಕಾಂಪೌಂಡ್ ಆಗ್ತಾ ಇದ್ದಾರೋ ಅವ್ರ ಹೆಸರಲ್ಲಿ ಇಲ್ವಲ್ಲ. ಪ್ರೆಸೆಂಟ್ ಪಾಣಿ ಇರೋರು ಯಾರ ಹೆಸರಲ್ಲೈತೆ? ಸರ್ಕಾರಿ ಗೋಮಾಳದ ಹೆಸರಲ್ಲೈತಿ. ಸರ್ಕಾರಿ ಗೋಮಾಳಕ್ಕೆ ಯಾರು ಓನರು? ತಹಸೀಲ್ದಾರ್ ಓನರು. ನಿನ್ನ ಜಾಗಕ್ಕೆ ಬಂದು ಕಾಂಪೌಂಡ್ ಆಗ್ತಾವ್ರಪ್ಪ ಭೂಗಳ್ರು, ಈ ಜಾಗನ ಒತ್ತುವರಿ ತೆರವು ಮಾಡಿಸಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ? ಮಾಡಿಸಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಅಂತ ಸರ್ವೆ ಮಾಡಿ ಆ ಒತ್ತುವರಿ ತೆರವು ಮಾಡಿಬಿಟ್ಟಿದ್ದಿದ್ರೆ ಇವತ್ತು ನಮ್ಮ ಹೋರಾಟ ಇರ್ತಾ ಇದ್ದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ KRS ಪಕ್ಷದವರು, DC ಅವರು ಕೊಟ್ಟಿರೋದು ಮನವಿ. KRS ಪಕ್ಷದವರು, ರೈತ ಸಂಘದವರು, ಅಲ್ಲೇ ಇರೋಂತಹ ನಿಜವಾದ ದಲಿತ ಹೋರಾಟಗಾರರು ಕೂಡ ಒಂದಷ್ಟು ಜನ ಸೋಮಲಾಪುರ ಜಮೀನು ಉಳಿಸ್ರಿ ಅಂತೇಳ್ಬಿಟ್ಟು ಮನವಿ ನನಗಿಂತ ಮೊದಲೇ ಕೊಟ್ಟಿದ್ದಾರೆ. ಆದರೆ ಸೋಮಲಾಪುರ ಜಮೀನು ಉಳಿಸೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರವರು ಇಬ್ಬರೂ ಮನಸ್ಸು ಮಾಡೋಂಥ ಕೆಲಸ ಮಾಡಿಲ್ಲ. ಇವತ್ತೇನಾದರೂ ನಾವು ಹೋರಾಟ ಮಾಡಿಬಿಟ್ಟಿದ್ದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೀತಾ ಇತ್ತು ಒಂದು ಹೋರಾಟ. ಆಗ ಅಧಿಕಾರಿಗಳ ಬಂಡವಾಳ ಬಯಲಿಗೆ ಬರ್ತಾಯಿತ್ತು. ಈಗ ನಾನು ಇಷ್ಟು ದಿನ ತಪ್ಪು ಮಾಡಿದ್ದೇನೆಂದರೆ, ಸುಬ್ಬಾರೆಡ್ಡಿ ಒಬ್ಬ ಶಾಸಕರಾಗಿ ಅವ್ರ ಜಾಗ ಅವರು ಇದರಲ್ಲಿ ಅಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬನ ಯಾರೋ ಕಳ್ತನ ಮಾಡೋದು ಬೇಡ. ಯಾರೋ ಒಬ್ಬಗಳ ಬಂದು MLA ಹೆಸರು ಹೇಳ್ಕೊಂಡು ಕಳ್ತನ ಮಾಡೋದು ಬೇಡ. ಆ ಜಾಗ ಸೋಮಲಾಪುರದಲ್ಲಿರೋಂಥ ರೈತರಿಗೆ ಸಿಗಬೇಕು ಅಂತೇಳ್ಬಿಟ್ಟು ನಾನು ಸುಬ್ಬಾರೆಡ್ಡಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೆ. ಈ ಒಂದು ವಿಚಾರ ಯಾವುದೋ ಸೋಮಲಾಪುರದ್ದು ಸರ್ವೆ ನಂಬರ್ 1. ಎರಡನೇ ವಿಚಾರ ನಮ್ಮ ಕೊತ್ತಕೋಟೆ ಗ್ರಾಮ, ಎಲ್ರಿಗೂ ಗೊತ್ತಿರೋ ಅಂಥ